ನಮಸ್ಕಾರ. ಆ ಗುಹೆಯಲ್ಲಿ ಕೊರೋನಾ ಬಿಗ್ ಸೀಕ್ರೆಟ್. 2011ರಲ್ಲೇ ಕೊರೋನಾ ಬೆನ್ನು ಬಿದ್ದಿತ್ತ ಚೀನಾದ ಸಂಶೋಧನೆಗೆ ಅಮೆರಿಕ ನೀಡಿತ್ತ ಹಣ. ಜಗತ್ತಿನ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಾ ಇದೆಯಾ ಅಮೆರಿಕ ಚೀನಾ? ಸೀಕ್ರೆಟ್ ಆಗೇ ಕೊರೋನಾ ವೈರಸ್ ಅನ್ನ ಸೃಷ್ಟಿ ಮಾಡ್ತಾ ಕೆಂಪು ರಾಷ್ಟ್ರ. ಇದೇ ಹೊತ್ತಿನ ವಿಶೇಷ ಕೊರೋನಾ ಗುಹಾಂತರ ರಹಸ್ಯ. ನಾನು ನವಿತಾ ಜೈನ್. ಚೀನಾದ ನಿಗೂಢ ಗುಹೆಯಲ್ಲಿ ಹುಟ್ಟಿದ್ದ ಕೊರೋನಾ. ಚೀನಾದ ವೈರಸ್ಗೆ ದುಡ್ಡು ನೀಡಿದ್ದ ಅಮೆರಿಕ. ಏನಿದು ಕೊರೋನಾ ಗುಹಾಂತರ ಸೀಕ್ರೆಟ್? ಎಲ್ಲೆಂದರಲ್ಲಿ ಹರಡಿರೋ ವೈರಸ್ ವ್ಯೂಹ. ರೋಗಿಗಳ ಜೀವ ಉಳಿಸೋಕೆ ಹಗಲಿರುಳು ಹೋರಾಡುತ್ತಿರೋ ವೈದ್ಯರು. ಕೊರೋನಾ ಕೊಟ್ಟ ಹೊಡೆತಕ್ಕೆ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಿರೋ ನಾಯಕರು. ಇದು ಕೋವಿಡ್-19 ಸೃಷ್ಟಿಯಾದ ಜಟಿಲ ವ್ಯವಸ್ಥೆ. ಹೀಗೆ ಇಡೀ ಜಗತ್ತಿನಲ್ಲಿಯೇ ಗುಪ್ತ ವ್ಯೂಹ ಹೆಣೆದು ಆತಂಕದ ಕಾರ್ಮೋಡಕ್ಕೆ ಕಾರಣವಾಗಿರೋ ಈ ಕೊರೋನಾ ಹುಟ್ಟಿದ್ದು ಚೀನಾದಲ್ಲಿ ಅನ್ನೋದು ನಮಗೆ ಗೊತ್ತಿದೆ. ಜಗತ್ತಿನ ಅರ್ಥವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆಯನ್ನ ಬುಡಮೇಲು ಮಾಡುತ್ತಿರೋ ಈ ಕೊರೋನಾ ವೈರಸ್ ಬಗ್ಗೆ ಈಗ ಮತ್ತೊಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಅದುವೇ ಕೊರೋನಾ ಗುಹಾಂತರ ಸೀಕ್ರೆಟ್. ಕೊರೋನಾ ಗುಹಾಂತರ ಸೀಕ್ರೆಟ್. ಎಸ್, ಇಡೀ ಜಗತ್ತನ್ನೇ ಅರಿಕ್ಷಣ ತಬ್ಬಿಬ್ಬಾಗಿಸಿದೆ ಇಂಗ್ಲೆಂಡ್ ಬಹಿರಂಗಪಡಿಸಿದ ಕೊರೋನಾ ಗುಹಾಂತರ ಸೀಕ್ರೆಟ್. ಹಾಗಾದ್ರೆ ಏನಿದು ಕೊರೋನಾ ಗುಹಾಂತರ ಸೀಕ್ರೆಟ್? ಚೀನಾ ಕಡೆ ಬೊಟ್ಟು ಮಾಡುತ್ತಿದ್ದ ಅಮೆರಿಕಾದ ಬಗ್ಗೆ ಈಗ ಹೊರಬಿದ್ದ ಆ ಸ್ಫೋಟಕ ಸುದ್ದಿ ಏನು? ಅಮೆರಿಕಕ್ಕೂ ಚೀನಾದ ವೈರಸ್ಗೂ ಇತ್ತ ಕನೆಕ್ಷನ್ ಏನಿದು? ಅಮೆರಿಕ ಚೀನಾ ಗುಹಾಂತರ ಸೀಕ್ರೆಟ್. ವಿಶ್ವವನ್ನೇ ಬೆಚ್ಚಿ ಬೀಳಿಸಿದ ಕೊರೋನಾ ಸೀಕ್ರೆಟ್ನ ಆ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಚೀನಾ ಸಂಶೋಧನೆ ಅಮೆರಿಕದ ಕಾಂಚಾಣ. ಡ್ರ್ಯಾಗನ್ ನೆಲದಲ್ಲಿ ಸೀಕ್ರೆಟ್ ಜಂಟಿ ಆಪರೇಷನ್. ಬೆಚ್ಚಿ ಬೀಳಲೇಬೇಕಾದ ಸಂಗತಿ ಇದು. ಹೇಳಿ ಕೇಳಿ ಕಳೆದ ಹಲವು ತಿಂಗಳಿಂದ ಕೊರೋನಾ ವೈರಸ್ಗೆ ಜಗತ್ತೇ ತತ್ತರಿಸಿ ಹೋಗ್ತಿದೆ. ಭಾರತ ಸೇರಿದಂತೆ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳೇ ಕೊರೋನಾ ಹೆಣದ ಚಕ್ರ ವ್ಯೂಹದಲ್ಲಿ ಸಿಲುಕಿಕೊಂಡಿವೆ. ಚೀನಾದ ವುಹಾನ್ನಲ್ಲಿ ಹುಟ್ಟಿದ ಈ ಪುಟ್ಟ ವೈರಸ್ ಜಗತ್ತಿನ ಮೂಲೆ ಮೂಲೆಯಲ್ಲೂ ಹರಡಿಕೊಂಡಿದೆ. ಹಾಗಾದ್ರೆ ಇಡೀ ಜಗತ್ತನ್ನೇ ಕಾಡ್ತಿರೋ ಆ ವೈರಸ್ ಚೀನಾದ ಆ ಒಂದು ನಿಗೂಢ ಗುಹೆಯಲ್ಲಿತ್ತ. ವೈರಸ್ಗಾಗಿ ಆ ನಿಗೂಢ ಗುಹೆಯಿಂದ ಬಾವಲಿಯನ್ನ ಹೊರತೆಗೆಯಲಾಗಿತ್ತ. ಈ ಆಪರೇಷನ್ಗೆ ಸಾಥ್ ಕೊಟ್ಟಿದ್ದ ಸ್ವತಃ ಅಮೆರಿಕ. ಎಸ್ ಅಂತಿದೆ ಬ್ರಿಟನ್ ಮೂಲದ ಆ ಒಂದು ನ್ಯೂಸ್. ಅಮೆರಿಕ, ಚೀನಾ ಮತ್ತು ಆ ನಿಗೂಢ ಬಾವಲಿ. 2011ರಲ್ಲಿ ನಡೆದಿದ್ದ ಜಂಟಿ ಆಪರೇಷನ್. ಹೌದು ವೀಕ್ಷಕರೇ, ನಿಗೂಢ ಗುಹೆಯಲ್ಲಿದ್ದ ಬಾವಲಿಯನ್ನ ತಂದು 2011ರಲ್ಲಿ ಕೊರೋನಾ ವೈರಸ್ ಹುಡುಕೋಕೆ ಶುರು ಮಾಡಿತ್ತಂತೆ ಚೀನಾದ ಈ ಆಪರೇಷನ್ ಬಾವಲಿ ಅರ್ಥಾತ್ ಆಪರೇಷನ್ ಕೊರೋನಾಗೆ ಸ್ವತಃ ಅಮೆರಿಕ ದುಡ್ಡು ಕೂಡ ಕೊಟ್ಟಿತ್ತು ಅಂತ ಹೇಳುವ ವರದಿಯನ್ನ ಬ್ರಿಟನ್ ಮೂಲದ ಸುದ್ದಿ ಸಂಸ್ಥೆ ಹೊರಹಾಕಿದೆ. ಹಾಗಾದ್ರೆ ಏನಿದು ಆಪರೇಷನ್? ಅಮೆರಿಕ ಚೀನಾದ ಜಂಟಿ ಕಾರ್ಯಾಚರಣೆ ರಹಸ್ಯವೇನು? ಕೊರೋನಾ ವಿಶ್ವದಲ್ಲಿ ಬ್ಲಾಸ್ಟ್ ಆದ ಆ ಸ್ಟೋರಿನ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಪ್ರಪಂಚದಲ್ಲಿಯೇ ಕಾಡ್ಗಿಚ್ಚಿನಂತೆ ಹಬ್ಬಿರೋ ಕೊರೋನಾ ವೈರಸ್ ಹುಟ್ಟಿದ್ದು ಚೀನಾದ ವುಹಾನ್ನಲ್ಲಿ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರವೇ. ಹಾಗೆ ಚೀನಾ ಕೂಡ ಪ್ರಾರಂಭದಲ್ಲಿ ಕೊರೋನಾ ಹಬ್ಬಿದಾಗ ಇಡೀ ಜಗತ್ತಿಗೆ ಈ ವಿಚಾರವನ್ನ ಬಹಿರಂಗಪಡಿಸದೆ ಕಣ್ಣಾಮುಚ್ಚಾಲೆ ಆಗಿದೆ. ಇದು ಸಾಂಕ್ರಾಮಿಕ ರೋಗವಲ್ಲ, ಸಾಮಾನ್ಯ ರೋಗ ಅಂತ ಸುಳ್ಳು ಹೇಳ್ತಾನೆ ಬಂತು. ವುಹಾನ್ನ ಮಾಂಸ ಮಾರುಕಟ್ಟೆಯಿಂದ ಹರಡಿತು ಅಷ್ಟೇ ಅಂತ ಎಲ್ಲಾ ಟೀಕೆಯನ್ನ ಸೈಡಿಗಿಟ್ಟಿತ್ತು. ಬರೋಬ್ಬರಿ 75 ದಿನಗಳ ಕಾಲ ವಿಶ್ವ ಆರೋಗ್ಯ ಸಂಸ್ಥೆಗೆ ಈ ರೋಗದ ಮಾಹಿತಿಯನ್ನು ನೀಡದೆ ಚೀನಾ ಮೋಸ ಮಾಡುತ್ತಾನೆ ಬಂತು.
ಇದೀಗ ಚೀನಾದ ವುಹಾನ್ನಲ್ಲಿ ಪ್ರಾಣಿಗಳ ಮಾಂಸ ಮಾರೋ ಮಾರ್ಕೆಟ್ನಿಂದ ಕೊರೋನಾ ವೈರಸ್ ಮೊದಲ ಬಾರಿಗೆ ಮನುಷ್ಯರಿಗೆ ತಗುಲಿತು ಎಂಬ ವರದಿಯನ್ನೇ ಅಲ್ಲಗಳೆಯುವಂತಹ ಇನ್ನೊಂದು ಭಯಾನಕ ಸುದ್ದಿ ಹೊರಬಿದ್ದಿದೆ. ವಿನಾಶಕಾರಿ ವೈರಸ್ ಹಿಂದೆ ಅಮೆರಿಕದ ಕೈವಾಡ. ಇಡೀ ಪ್ರಪಂಚಕ್ಕೆ ಕೊರೋನಾ ವೈರಸ್ ಹರಡಿದ್ದೆ ಕೆಂಪು ರಾಷ್ಟ್ರ ಚೀನಾ ಅನ್ನೋ ಟೀಕೆ ಎಲ್ಲೆಡೆ ಕೇಳಿ ಬರ್ತಿದೆ. ಚೀನಾ ತನ್ನ ಲ್ಯಾಬ್ನಲ್ಲಿ ಬಯೋ ವೆಪನ್ ಸೃಷ್ಟಿ ಮಾಡಿತ್ತು. ಅದರ ಪರಿಣಾಮವನ್ನೇ ಇವತ್ತು ಇಡೀ ಜಗತ್ತು ಅನುಭವಿಸುತ್ತಿದೆ ಅಂತಾನು ಹೇಳಲಾಗುತ್ತೆ. ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವಾಗಲೂ ಕೊರೋನಾ ವೈರಸ್ ಅನ್ನು ಚೀನಾ ವೈರಸ್ ಅಂತಾನೆ ಆರೋಪ ಬೇರೆ ಮಾಡುತ್ತಿತ್ತು. ಚೀನಾ ಕೊರೋನಾ ಬಗ್ಗೆ ನೈಜ ಮಾಹಿತಿಯನ್ನು ಮುಚ್ಚಿಡ್ತಾ ಇದೆ, ಅಲ್ಲಿನ ಸಾವಿನ ಸಂಖ್ಯೆ ಬಗ್ಗೆಯೂ ನಮಗೆ ಅನುಮಾನವಿದೆ ಅಂತಾನೆ ಟ್ರಂಪ್ ಹೇಳುತ್ತಿದ್ದು. ಇಡೀ ಜಗತ್ತಿನಲ್ಲಿ ಅಮೆರಿಕಾದಲ್ಲಿಯೇ ಕೊರೋನಾದಿಂದ ಅತಿ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಅತಿ ಹೆಚ್ಚು ಸೋಂಕಿತರಿರೋದು ಕೂಡ ಇದೇ ದೇಶದಲ್ಲಿಯೇ ಅಂತೆಲ್ಲ ಮಾತಿಗೂ ಚೀನಾವನ್ನೇ ದೂಷಿಸುತ್ತಿದ್ದ ಅಮೆರಿಕ ಬಗ್ಗೆ ಈಗ ಎಲ್ಲರೂ ಶಾಕ್ಗೆ ಒಳಗಾಗೋ ವಿಚಾರವೊಂದು ಹೊರಬಿದ್ದಿದೆ. ಅದುವೇ ಈ ವಿನಾಶಕಾರಿ ವೈರಸ್ನ ಸೃಷ್ಟಿ ಹಿಂದೆ ಅಮೆರಿಕದ ಕೈವಾಡವಿದೆ ಅನ್ನೋ ಗಂಭೀರ ಆರೋಪ. ವೈರಸ್ ಸೃಷ್ಟಿಗೆ ಚೀನಾಗೆ ಕುಮ್ಮಕ್ಕು ನೀಡಿದ್ದೇ ದೊಡ್ಡಣ್ಣ. ಅಮೆರಿಕ ಕೂಡ ಕೊರೋನಾ ಎಂಬ ಭಯಾನಕ ಅಸ್ತ್ರದ ಜನಕ ಅಂತ ಮಹಾ ಆರೋಪ ಮಾಡುವಂತಹ ಒಂದು ವರದಿ ಇಂಗ್ಲೆಂಡ್ನಿಂದ ಹೊರಬಿದ್ದಿದೆ. ಚೀನಾದ ಕುತಂತ್ರಕ್ಕೆ ಅಮೆರಿಕ ಸಾಥ್. ಕೊರೋನಾ ಚೀನಾದಲ್ಲಿ ಹುಟ್ಟಿದಾಗಲೇ ಇದು ಬಾವಲಿಯಿಂದ ಹಬ್ಬಿರಬಹುದು ಅನ್ನೋ ಅನುಮಾನ ಇತ್ತು. ಚೀನಾದ ಲ್ಯಾಬ್ನಲ್ಲಿಯೇ ಈ ಮಹಾ ವಿನಾಶಕಾರಿ ವೈರಸ್ ಹುಟ್ಟಿಕೊಂಡಿತ್ತು. ಇಡೀ ಜಗತ್ತಿನಲ್ಲಿ ಈಗ ಸಾವಿನ ಸುರಿಮಳೆಯನ್ನೇ ಹೊತ್ತು ತಂದಿದೆ ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದ್ರೆ ಈ ವೈರಸ್ ಸೃಷ್ಟಿಯ ಹಿಂದೆ ಕೇವಲ ಕೆಂಪು ರಾಷ್ಟ್ರ ಮಾತ್ರ ಅಲ್ಲ, ಇದ್ರ ಜೊತೆಗೆ ಕೊರೋನಾದಿಂದ ಬಳಲುತ್ತಿರೋ ಅಮೆರಿಕದ ಪಾತ್ರವೂ ಇದೆ ಅನ್ನೋ ಆತಂಕಕಾರಿ ಮಾಹಿತಿ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಬೇಕಂದ್ರೆ 2011ನೇ ಇಸ್ವಿಗೆ ಹೋಗಬೇಕಾಗುತ್ತೆ. ಎರಡು 2011ರಿಂದಲೇ ಸಿದ್ಧವಾಗ್ತಿದ್ದ ಕೊರೋನಾ ವೈರಸ್ ಬಾವಲಿಗಳಿಂದ ತೆಗೆದು ಸಂಗ್ರಹಿಸಿದ್ರ ಕೋವಿಡ್-19. 2020ಕ್ಕೆ ಇಡೀ ಜಗತ್ತಿನಲ್ಲಿಯೇ ಒಂದು ರೀತಿ ಎಮರ್ಜೆನ್ಸಿ ವಾತಾವರಣ ಸೃಷ್ಟಿಯಾಗಿದೆ. ಕೊರೋನಾ ಶರವೇಗದ ಪ್ರಹಾರಕ್ಕೆ ಇಡೀ ವಿಶ್ವವೇ ನಲುಗಿ ಹೋಗಿದೆ. ಇತಿಹಾಸದ ಪುಟವನ್ನು ತೆರೆದು ನೋಡಿದಾಗ ಇದೊಂದು ವರ್ಷವೂ ಕರಾಳ ವರ್ಷವೆಂದೇ ಬಿಂಬಿತವಾಗಿರುತ್ತೆ. ಆದ್ರೆ 2020ರಲ್ಲಿ ಪ್ರಪಂಚದಲ್ಲಿ ಹಂಗಾಮ ಸೃಷ್ಟಿಯಾಗುವುದಕ್ಕೆ 2011ರಲ್ಲಿಯೇ ಮುಹೂರ್ತ ಫಿಕ್ಸ್ ಆಗಿತ್ತಾ ಎಂಬಂತಹ ದೊಡ್ಡ ಪ್ರಶ್ನೆ ಈಗ ಮೂಡುತ್ತಿದೆ. ಈ ರೀತಿ ಪ್ರಶ್ನೆ ಮೂಡೋದಕ್ಕೂ ಒಂದು ಕಾರಣ ಇದೆ. ಒಂದು ವರದಿಯ ಪ್ರಕಾರ 2011ರಿಂದಲೇ ಚೀನಾದ ವೈರಾಲಜಿ ಸಂಸ್ಥೆಯಲ್ಲಿ ಕೊರೋನಾ ಬಗ್ಗೆ ಸಂಶೋಧನೆ ನಡೆಯುತ್ತಿತ್ತು. ಬಾವಲಿಗಳ ಜೀನ್ನಿಂದ ಕೊರೋನಾ ವೈರಸ್ ತೆಗೆದು ಸಂಶೋಧನೆ ನಡೆಸಲಾಗ್ತಿತ್ತು. ಇಲ್ಲಿಂದ ವೈರಸ್ ವೆಟ್ ವೈಲ್ಡ್ ಮಾರ್ಕೆಟ್ ಕೊರೋನಾ ಜನ್ಮಸ್ಥಳ ಅಂತ ಏನ್ ಕರಿತೀವಿ ಅಲ್ಲಿಗೆ ರವಾನೆಯಾಗಿದೆ. ಇನ್ನೂ ಅಚ್ಚರಿಯ ವಿಚಾರ ಅಂದ್ರೆ ಕೆಂಪು ರಾಷ್ಟ್ರದ ಈ ಕುಕೃತ್ಯಕ್ಕೆ ಈಗ ಚೀನಾದ ಮೇಲೆ ಮುಗಿಬೀಳುತ್ತಿರೋ ಅಮೆರಿಕವೇ ಸಾಥ್ ನೀಡುತ್ತಿತ್ತು ಅನ್ನೋ ವಿಚಾರವನ್ನ ಬ್ರಿಟನ್ ಮೂಲದ ಸುದ್ದಿ ಸಂಸ್ಥೆ ಬಹಿರಂಗಪಡಿಸಿದೆ. ಅಮೆರಿಕ ಚೀನಾ ಬದ್ಧವೈರಿಗಳು. ವ್ಯಾಪಾರ ವಹಿವಾಟು ವಿಚಾರ ಆಗಿರಲಿ, ಯಾವುದೇ ವಿಚಾರ ಆಗಿರಲಿ, ಎರಡೂ ದೇಶಗಳು ಪರಸ್ಪರ ಕಾಳಗಕ್ಕೆ ಇಳಿದಿರೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಉಭಯ ದೇಶಗಳು ಪ್ರತಿಯೊಂದು ವಿಚಾರದಲ್ಲಿ ಪರಸ್ಪರ ಜಿದ್ದಿಗೆ ಇಳಿಯುತ್ತೆ. ದೇಶದ ಪ್ರತಿಷ್ಠೆ ವಿಚಾರ ಅಂತ ಬಂದಾಗ ಪರಸ್ಪರ ಸೆಡ್ಡು ಹೊಡೆಯುತ್ತೆ. ಆದ್ರೆ ಆಶ್ಚರ್ಯ ಅಂದ್ರೆ ಚೀನಾದ ಬದ್ಧವೈರಿ ಇದೇ ಅಮೆರಿಕ ಚೀನಾದ ಕುತಂತ್ರದಲ್ಲಿ ಕೈ ಜೋಡಿಸಿದೆ. ಡ್ರ್ಯಾಗನ್ ಬಯೋವಾರ್ಗೆ ದೊಡ್ಡಣ್ಣನೇ ಕುಮ್ಮಕ್ಕು ನೀಡಿದೆ ಅನ್ನೋ ವರದಿ ಪ್ರಕಟ ಆಗಿರೋದು ಈಗ ಅಮೆರಿಕವನ್ನು ಅನುಮಾನದಿಂದ ಜಗತ್ತಿನ ಇತರ ರಾಷ್ಟ್ರಗಳು ನೋಡುವಂತೆ ಮಾಡಿದೆ. ಯುನಾನ್ ಗುಹೆಯೇ ಕೊರೋನಾ ಜನ್ಮಸ್ಥಾನ.
ಚೀನಾದಲ್ಲಿ ಕೊರೋನಾ ಅತಿ ಹೆಚ್ಚಾಗಿ ವ್ಯಾಪಿಸುತ್ತಿರುವಾಗಲೇ ಈ ಯುನಾನ್ ಗುಹೆ ಬಗ್ಗೆ ನೀವೆಲ್ಲಾದ್ರೂ ಕೇಳಿರ್ತೀರ. ಕೊರೋನಾ ಇಡೀ ಜಗತ್ತಿನಾದ್ಯಂತ ಹಲವು ದೇಶಗಳನ್ನು ಹಾಟ್ಸ್ಪಾಟ್ಗಳನ್ನಾಗಿ ಮಾಡಿಕೊಂಡಿದೆ. ಆದ್ರೆ ಈ ನಿಗೂಢ ವೈರಾಣುವಿನ ಜನ್ಮಸ್ಥಳ ಚೀನಾದ ಯುನಾನ್ ಗುಹೆ. ಎಸ್, ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಂಶೋಧಕರ ಪ್ರಕಾರ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ವೈರಸ್ಗಳಿರೋ ಬಾವಲಿಯ ಮೂಲ ಸ್ಥಳವೇ ಇದೇ ಯುನಾನ್ ಗುಹೆಗಳು. ಕೊರೋನಾ ವೈರಸ್ ಅನ್ನು ಕೂಡ ಇದೇ ಗುಹೆಯಲ್ಲಿದ್ದ ಬಾವಲಿಗಳಿಂದಲೇ ತರಲಾಗಿದೆ ಅಂತ ಈಗ ಹೇಳಲಾಗ್ತಿದೆ. ಹೌದು, ವುಹಾನ್ ಪ್ರಯೋಗಾಲಯದ ತಜ್ಞರು 1000 ಕಿಲೋಮೀಟರ್ ದೂರವಿರೋ ಯುನಾನ್ನ ಗುಹೆಯಿಂದ ಬಾವಲಿಗಳನ್ನು ಹಿಡಿದು ಅವುಗಳ ಸ್ವ್ಯಾಬ್ ಸಂಗ್ರಹಿಸಿ ವೈರಾಣುವನ್ನು ಶೋಧಿಸುತ್ತಿತ್ತು. ಈ ರೀತಿ ಸ್ವ್ಯಾಬ್ ಸಂಗ್ರಹಿಸಿ ಸಾರ್ಸ್ ರೀತಿಯ ಹೊಸ ವೈರಸ್ ಬಗ್ಗೆ ಅಧ್ಯಯನ ಮಾಡುತ್ತಿತ್ತು. ಇದೇ ಸಮಯದಲ್ಲೇ ಈಗ ಜಗತ್ತನ್ನೇ ಕಾಡುತ್ತಿರೋ ಅತಿ ಭಯಾನಕ ಕೋವಿಡ್-19 ವೈರಸ್ ಪತ್ತೆಯಾಗಿದ್ದು ಅಂತಿದೆ ಬ್ರಿಟನ್ ಮೂಲದ ವರದಿ. ಚೀನಾಗೆ 28 ಕೋಟಿ ನೀಡಿದ್ದ ಅಮೆರಿಕ. ಕೋವಿಡ್-19 ಅಂದ್ರೆ ಕೊರೋನಾ ವೈರಸ್ ಪತ್ತೆಯಾದ ತಕ್ಷಣ ಚೀನಾ ಈ ವೈರಸ್ ಅನ್ನು ಮೊದಲು ಹಂದಿಗಳಿಗೆ ಇಂಜೆಕ್ಟ್ ಮಾಡಿ ಯಾವ ರೀತಿಯ ಸೋಂಕು ತಗುಲುತ್ತೆ ಅಂತ ಪರೀಕ್ಷೆ ನಡೆಸಿತ್ತು. ಹೀಗೆ ಪ್ರಯೋಗಕ್ಕೆ ಬಳಸಲಾದ ಬಾವಲಿ ಹಾಗೂ ಹಂದಿಗಳನ್ನ 10 ಕಿಲೋಮೀಟರ್ ದೂರದಲ್ಲಿರೋ ವೆಟ್ ಮಾರ್ಕೆಟ್ಗೆ ಮಾರಾಟ ಮಾಡಲಾಗಿತ್ತಂತೆ. ಹೀಗಾಗಿ ವೆಟ್ ಮಾರ್ಕೆಟ್ನಿಂದ ವೈರಸ್ ಮನುಷ್ಯರಿಗೆ ಹರಡಿದೆ ಎಂದು ಬ್ರಿಟನ್ ವರದಿ ಹೇಳುತ್ತೆ. ಚೀನಾದ ಈ ಪ್ರಯೋಗಗಳಿಗೆ ಅಮೆರಿಕ ಸುಮಾರು $3.7 ದಶಲಕ್ಷ ಅಂದ್ರೆ ಬರೋಬ್ಬರಿ 28 ಕೋಟಿ ರೂಪಾಯಿ ಹಣ ಸಹಾಯ ಮಾಡಿದೆ ಎಂದು ವರದಿಯಲ್ಲಿ ಉಲ್ಲೇಖವಾಗಿದೆ. ಇದೇ ವಿಚಾರವೇ ಈಗ ಇಡೀ ಜಗತ್ತಿಗೆ ಅಚ್ಚರಿಯುಂಟು ಮಾಡಿದೆ. ಯಾವ ಅಮೆರಿಕ ಕೊರೋನಾ ವೈರಸ್ ವಿಚಾರವಾಗಿ ಚೀನಾ ಮೇಲೆ ಗೂಬೆ ಕೂರಿಸ್ತಿದ್ದೋ, ಯಾವ ದೊಡ್ಡಣ್ಣ ಇದನ್ನು ಚೀನಿ ವೈರಸ್ ಅಂತ ಕರೀತಿದ್ರೋ, ಯಾವ ಅಮೆರಿಕ ಚೀನಾದ ವಿರುದ್ಧ ಕೋರ್ಟ್ನಲ್ಲಿ ದಾವೆ ಹೂಡಿದ್ಯೋ ಅದೇ ಅಮೆರಿಕವೇ ಚೀನಾ ಕೈನಲ್ಲಿ ಕೀಲಿ ಕೈ ಕೊಟ್ಟಿದ್ದ ಗೊತ್ತಿಲ್ಲ. ಆದ್ರೆ ಇಂತಹದ್ದೊಂದು ಗಂಭೀರ ಆರೋಪ ಮಾತ್ರ ಜಗತ್ತಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಅಮೆರಿಕನ್ನರ ಕೆಂಗಣ್ಣಿಗೆ ಗುರಿಯಾದ ಟ್ರಂಪ್ ಸರ್ಕಾರ. ಈ ಹಿಂದೆ ಚೀನಾದ ಪ್ರಯೋಗಾಲಯಗಳಿಗೆ ಅಮೆರಿಕ ಹಣ ನೀಡಿರೋದ್ರ ಕುರಿತು ಅಮೆರಿಕ ಸೆನೆಟ್ ಸದಸ್ಯರೇ ಕಿಡಿಕಾರಿದ್ದಾರೆ. ರಿಪಬ್ಲಿಕನ್ ಪಕ್ಷದ ನಾಯಕ ಮ್ಯಾಟ್ ಗೇಟ್ಜ್ ಪ್ರತಿಕ್ರಿಯಿಸಿ, ಪ್ರಾಣಿಗಳ ಮೇಲೆ ನಡೆಯುತ್ತಿರುವ ಈ ಅಪಾಯಕಾರಿ ಕ್ರೂರ ಪ್ರಯೋಗಕ್ಕೆ ಅಮೆರಿಕ ಹಣ ನೀಡುತ್ತಿದೆ ಎನ್ನುವುದನ್ನ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ ಎಂದಿದ್ದಾರೆ. ಈ ರೀತಿ ಪ್ರಯೋಗಗಳಿಗೆ ಹಣ ನೀಡುವುದು ನಿಲ್ಲಬೇಕು ಎಂದು ಆಗ್ರಹಿಸಿದ್ದಾರೆ. ಹೀಗಾಗಿ ಚೀನಾದ ಹೆಗಲ ಮೇಲೆ ಬಂದೂಕಿಟ್ಟು ಪ್ರಯೋಗ ಮಾಡೋಕೆ ಮುಂದಾಯ್ತ ಅಮೆರಿಕ ಅನ್ನೋ ಪ್ರಶ್ನೆಗಳು ಈಗ ಹುಟ್ಕೊಂಡಿವೆ. ಆದ್ರೆ ವಿಪರ್ಯಾಸ ಅಂದ್ರೆ ಯಾವ ಕೊರೋನಾ ವೈರಸ್ ಸೃಷ್ಟಿಗೆ ಅಮೆರಿಕ ಹಣ ಸಹಾಯ ಮಾಡ್ತು ಅಂತ ಆರೋಪ ಎದುರಿಸ್ತಿದೆಯೋ ಅದೇ ಅಮೆರಿಕವೇ ಕೊರೋನಾ ಬಾಧೆಗೆ ಸಿಕ್ಕಿ ಸಂಕಷ್ಟದಲ್ಲಿದೆ. ಅಮೆರಿಕದ ಈ ಹಣ ಸಹಾಯದ ಸಂಗತಿ ಬಯಲಾಗಿದ್ದು ವುಹಾನ್ನ ವೆಬ್ಸೈಟ್ ಒಂದರಲ್ಲಿ. ವುಹಾನ್ ಇನ್ಸ್ಟಿಟ್ಯೂಟ್ ತನ್ನ ವೆಬ್ಸೈಟ್ನಲ್ಲಿ ತನ್ನ ಪಾಲುದಾರರ ಹೆಸರನ್ನು ಹಾಕೊಂಡಿತ್ತು. ಅದರಲ್ಲಿ ಅಮೆರಿಕ ಶಿಕ್ಷಣ ಸಂಸ್ಥೆಯ ಹೆಸರು ಕೂಡ ಇತ್ತು. ಇದರೊಂದಿಗೆ ಯುಎಸ್ನ ಯೂನಿವರ್ಸಿಟಿ ಆಫ್ ಅಲಬಾಮಾ, ನಾರ್ತ್ ಟೆಕ್ಸಾಸ್ನ ವಿವಿ ಹಾಗೆ ಹಾರ್ವರ್ಡ್ ವಿವಿಯ ಹೆಸರನ್ನು ಕೂಡ ಪ್ರಕಟಿಸಿತ್ತು. NIH ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಪ್ರಕಾರ ವುಹಾನ್ನ ಲ್ಯಾಬ್ನಲ್ಲಿ ಸಂಶೋಧನೆ ಅಂಗವಾಗಿ 3 ದಿನದ ಹಂದಿಮರಿಗಳ ಮೇಲೆ ಚುಚ್ಚುಮದ್ದು ಪ್ರಯೋಗ ಮಾಡಿತ್ತು. ಇನ್ನು ವುಹಾನ್ ನಗರದ 2ನೇ ಸಂಸ್ಥೆ ವುಹಾನ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್. ಇದು ವುಹಾನ್ ಮಾರುಕಟ್ಟೆಯಿಂದ ಕೇವಲ 3 ಮೈಲಿ ದೂರದಲ್ಲಿದೆ. ಇಲ್ಲಿಯೂ ಕೊರೋನಾ ವೈರಸ್ ಹರಡುವುದನ್ನು ಪರೀಕ್ಷಿಸಲು ಬಾವಲಿಗಳಂತಹ ಪ್ರಾಣಿಗಳ ಮೇಲೆ ಪ್ರಯೋಗಗಳನ್ನು ನಡೆಸಿದೆ ಎಂದು ಹೇಳಲಾಗುತ್ತೆ. ವೈರಸ್ ಅಧ್ಯಯನ ಮಾಡೋಕೆ ಅಂತಾನೆ ವುಹಾನ್ ನಗರದಲ್ಲಿ ಚೀನಾ ಸರ್ಕಾರ ಸಂಶೋಧನಾ ಕೇಂದ್ರಗಳನ್ನು ತೆರೆದಿದೆ. ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಅನ್ನೋ ಸಂಸ್ಥೆಯಲ್ಲಿಯೇ ಸಾರ್ಸ್ ಸೇರಿದಂತೆ ಹಲವು ವೈರಸ್ಗಳ ಬಗ್ಗೆ ಅಧ್ಯಯನ ನಡೆಸಲಾಗುತ್ತಿದೆ. ಈಗ ಕೊರೋನಾ ವೈರಸ್ ಮೊದಲು ಕಾಣಿಸಿಕೊಂಡ ಕೇಂದ್ರ ಸ್ಥಳ ಕೂಡ ವುಹಾನ್. ಹಾಗಾಗಿ ವೈರಸ್ ಸಹಜವಾಗಿ ಪ್ರಾಣಿಗಳಿಂದಾನೇ ಹರಡಿತ್ತಾ ಅಥವಾ ಚೀನಾ ಲ್ಯಾಬ್ ಇದನ್ನ ಸೃಷ್ಟಿ ಮಾಡಿ ಹೊರ ಜಗತ್ತಿಗೆ ಹಬ್ಬುವಂತೆ ಮಾಡ್ತಾ ಅನ್ನೋ ಅನುಮಾನದ ಪ್ರಶ್ನೆಗಳು ಇನ್ನೂ ಜಗತ್ತನ್ನ ಕಾಡ್ತಾನೆ ಇದೆ. ಇದೀಗ ಚೀನಾದ ಈ ಸಂಶೋಧನೆಯಲ್ಲಿ ಅಮೆರಿಕ ಕೂಡ ಪಾಲು ಹೊಂದಿತ್ತು ಅನ್ನೋ ಥರದ ಸುದ್ದಿ ಹೊರಬಿದ್ದಿದೆ. ಅಷ್ಟಕ್ಕೂ ಡ್ರ್ಯಾಗನ್ ರಾಷ್ಟ್ರದ ಜೊತೆ ದೊಡ್ಡಣ್ಣ ಕೈ ಜೋಡಿಸಿದ್ಯಾಕೆ? ಡೇಂಜರಸ್ ವೈರಸ್ಗಳ ಜನ್ಮಸ್ಥಳನ ವುಹಾನ್, ಕೊರೋನಾ ಮೊದಲು ವೆಟ್ ಮಾರ್ಕೆಟ್ನಲ್ಲಿ ಹಬ್ಬಿಲ್ಲ ಅನ್ನೋದಕ್ಕೆ ಸಿಕ್ತಾ ಮಹತ್ವದ ಸಾಕ್ಷಿ. ಈ ಬಗ್ಗೆ ಹೇಳ್ತೀವಿ.
ಈ ನಿಗೂಢ ವೈರಾಣು ಅದ್ಯಾವ ರೀತಿ ನಿಗೂಢವಾಗಿ ಮನುಷ್ಯನ ದೇಹವನ್ನ ಪ್ರವೇಶಿಸುತ್ತೋ, ಯಾವ ರೀತಿ ಜಗತ್ತಿನಲ್ಲಿ ಗುಪ್ತ ವ್ಯೂಹವನ್ನು ರಚಿಸಿದೆಯೋ ಅದೇ ರೀತಿ ಇದರ ಹುಟ್ಟು ಕೂಡ ನಿಗೂಢವಾಗಿದೆ. ಪ್ರಾರಂಭದಲ್ಲಿ ಇದನ್ನ ವುಹಾನ್ ವೆಟ್ ಮಾರ್ಕೆಟ್ನಲ್ಲಿ ಹುಟ್ಟಿಕೊಳ್ತು ಅಂತಾನೆ ಹೇಳಲಾಗ್ತಿತ್ತು. ಯಾಕಂದ್ರೆ ಮೊದಲ ಕೆಲ ಪ್ರಕರಣಗಳು ದಾಖಲಾಗಿದ್ದು ಇದೇ ವೆಟ್ ಮಾರ್ಕೆಟ್ನಲ್ಲಿ. ಆದ್ರೆ ನಂತರ ಹೋಗ್ತಾ ಹೋಗ್ತಾ ಇದು ವ್ಯಾಪಕವಾಗಿ ಹಬ್ಬುತ್ತಾ ಹೋದಾಗ ಇದು ಚೀನಾ ಸೃಷ್ಟಿಸಿದ ಜೈವಿಕ ಅಸ್ತ್ರ ಅಂತಾನೆ ಹೇಳಲಾಯಿತು. ಒಂದ್ ಕಡೆ ಅಮೆರಿಕ ಚೀನಾದ ಮೇಲೆ, ಚೀನಾ ಅಮೆರಿಕಾದ ಮೇಲೆ ಆರೋಪ ಪ್ರತ್ಯಾರೋಪ ಮಾಡ್ತಾನೆ ಇತ್ತು. ಇವೆಲ್ಲದರ ನಡುವೆ ಕೊರೋನಾ ಡೇಂಜರಸ್ ವೈರಸ್ ವುಹಾನ್ನ ವೈಲ್ಡ್ ಲೈಫ್ ಮಾರ್ಕೆಟ್ನಲ್ಲಿ ಹುಟ್ಟಿಲ್ಲ, ಇದರ ಮೂಲ ಸ್ಥಾನ ಬೇರೆ ಇದೆ ಅನ್ನೋ ಮಾಹಿತಿಯೂ ಹೊರಬಿದ್ದಿದೆ. ಮೊದಲ 41 ಪ್ರಕರಣದಲ್ಲಿ ಆ 13 ಜನ ಯಾರು? ಕೊರೋನಾವನ್ನ ಮಣಿಸೋದು ಎಷ್ಟು ಕಷ್ಟ ಆಗ್ತಿದೆಯೋ ಇದರ ರಹಸ್ಯ ಭೇದಿಸೋದು ಕೂಡ ಅಷ್ಟೇ ಕಷ್ಟ ಆಗ್ತಿದೆ. ಇಡೀ ಜಗತ್ತಿಗೆ ಗೊತ್ತಿರೋ ಸತ್ಯ ಅಂದ್ರೆ ಕೊರೋನಾ ಚೀನಾದ ವೆಟ್ ಮಾರ್ಕೆಟ್ನಲ್ಲಿ ಹುಟ್ಟಿದೆ ಅನ್ನೋದು. ಆದ್ರೆ ವಿಷಯ ಬೇರೆನೇ ಇದೆ. 41 ಕೊರೋನಾ ಸೋಂಕಿತರಲ್ಲಿ ವೆಟ್ ಮಾರ್ಕೆಟ್ನ ಜೊತೆ ಯಾವುದೇ ಸಂಪರ್ಕವಿಲ್ಲದ 13 ಜನ ಕೂಡ ಇದ್ರು. ಅವರಿಗೆ ಈ ಪ್ರಯೋಗಾಲಯದಿಂದಲೇ ಸೋಂಕು ಹರಡಿರಬಹುದು ಎನ್ನಲಾಗ್ತಿದೆ. ಇದಕ್ಕೆ ಪುಷ್ಟಿ ಕೊಡುವಂತಹ ಇನ್ನೂ ಒಂದು ಉದಾಹರಣೆಯನ್ನು ನಿಮಗೆ ಹೇಳ್ತೀನಿ. ಕೊರೋನಾ ಸೃಷ್ಟಿಯಾದ ಕೇಂದ್ರ ಸ್ಥಳ ವುಹಾನ್. ಯಾಕಂದ್ರೆ ವುಹಾನ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ನಡೆಸುತ್ತಿರುವ ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಕೊರೋನಾ ಪೀಡಿತರಾಗಿದ್ದು. ವೈರಾಲಜಿ ಸಂಸ್ಥೆಯಲ್ಲಿ ಯಾವ ರೀತಿ ಪ್ರಯೋಗ ಕೈಗೊಳ್ಳಲಾಗುತ್ತೆ ಅನ್ನೋದು ಈಗಲೂ ರಹಸ್ಯವಾಗಿರುತ್ತೆ. ಯುದ್ಧದ ಮೂಲಕ ದೇಶಗಳ ಜೊತೆ ಹೋರಾಡೋದು ತುಂಬಾ ಕಷ್ಟ. ಹೀಗಾಗಿ ಚೀನಾ ಜೈವಿಕ ಅಸ್ತ್ರವನ್ನ ಸಿದ್ಧ ಮಾಡುತ್ತೆ ಅನ್ನೋ ಆರೋಪ ಹಿಂದಿನಿಂದಲೂ ಚೀನಾದ ವಿರುದ್ಧ ಕೇಳಿಬಂದಿತ್ತು. ವುಹಾನ್ನ ವೈರಾಣು ಸಂಶೋಧನಾ ಪ್ರಯೋಗಾಲಯದ ಮೇಲೆ ಅಮೆರಿಕ ಬಂಡವಾಳ ಮಾಡಿದ್ದೇ ಈಗ ಜಗತ್ತಿನಾದ್ಯಂತ ಅತಿ ದೊಡ್ಡ ಸುದ್ದಿಯಾಗಿದೆ. ಬಾವಲಿಯ ದೇಹದಲ್ಲಿ ವೈರಸ್ಗಳು ಯಾವ ರೀತಿ ಪ್ರಯೋಗ ಮಾಡುತ್ತೆ ಅನ್ನೋದರ ಕುರಿತು ಸಂಶೋಧನೆಗೆ ಅಮೆರಿಕ ಹಣ ಹೂಡಿತ್ತು. ಅಮೆರಿಕದಿಂದ ಬರುವ ಹಣವನ್ನ ಪಡೆಯಲು ವುಹಾನ್ ಪ್ರಯೋಗಾಲಯಕ್ಕೆ ಪರವಾನಗಿ ವಿಸ್ತರಿಸಲಾಗಿದೆ. ಅಮೆರಿಕದ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ಜೈವಿಕ ಔಷಧಿ ಹಾಗೂ ಸಾರ್ವಜನಿಕ ಆರೋಗ್ಯ ಸಂಶೋಧನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸ್ವತಃ ಅಮೆರಿಕದ ತಜ್ಞರೇ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಯ ಈ ಕ್ರಮವನ್ನು ಖಂಡಿಸಿದ್ದಾರೆ. ನಮ್ಮ ಲ್ಯಾಬ್ಗಳಿಗೆ, ನಮ್ಮಲ್ಲಿನ ಸಂಶೋಧನೆಗಳಿಗೆ ಹಣ ಹೂಡೋದು ಬಿಟ್ಟು ನಮ್ಮ ವೈರು ರಾಷ್ಟ್ರಕ್ಕೆ ಯಾಕೆ ಹಣ ಹೂಡಿಕೆ ಮಾಡಿದ್ದೀರಾ ಅಂತ ಕಿಡಿಕಾರಿದ್ದಾರೆ. ಆದ್ರೆ ಕೊರೋನಾ ವೈರಸ್ ಸೃಷ್ಟಿಗೇನೆ ಅಮೆರಿಕ ಹಣ ನೀಡಿದ್ದ ಅನ್ನೋದರ ಬಗ್ಗೆ ಎಲ್ಲೂ ಸ್ಪಷ್ಟನೆ ಇಲ್ಲ. ಚೀನಾದ ಒಂದೊಂದೇ ಷಡ್ಯಂತ್ರ ಬಯಲು. ಚರ್ಚೆಗೆ ಗ್ರಾಸವಾದ 2018ರ ಚೀನಾ ಟ್ವೀಟ್. ಕೊರೋನಾ ವೈರಸ್ ವ್ಯಾಧಿಯಿಂದ ಇಡೀ ಜಗತ್ತೇ ಬಳಲುತ್ತಿರುವಾಗ ಚೀನಾದ ಒಂದೊಂದೇ ಮುಖವಾಡ ಕಳಚಿ ಬೀಳುತ್ತಿದೆ. ಚೀನಾ ಕೊರೋನಾ ವೈರಸ್ ಸೃಷ್ಟಿ ತಾನು ಮಾಡಿಲ್ಲ ಅಂದ್ರೂ ಅನೇಕ ಘಟನೆಗಳು, ವರದಿಗಳು, ಸಾವು ನೋವು ಎಲ್ಲವೂ ಚೀನಾದ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಿದೆ. ಕೊರೋನಾ ಬೆನ್ನಲ್ಲೇ ಡ್ರ್ಯಾಗನ್ ರಾಷ್ಟ್ರದ ಒಂದೊಂದೇ ಮುಖವಾಡ ಕಳಚಿ ಬೀಳುತ್ತಿದೆ. ಈ ನಡುವೆ ಚೀನಾ 2018ರಲ್ಲಿ ಮಾಡಿರೋ ಟ್ವೀಟ್ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಏಷ್ಯಾದ ಅತಿ ದೊಡ್ಡ ವೈರಸ್ ಬ್ಯಾಂಕಿನ ಚಿತ್ರವನ್ನು ನೋಡಿ ಮಧ್ಯ ಚೀನಾದ ಹುಬೆ ಪ್ರಾಂತ್ಯದಲ್ಲಿರೋ ವುಹಾನ್ ವೈರಾಲಜಿ ಕೇಂದ್ರದಲ್ಲಿ ಮೇ 29, 2018ರಂದು ಬೆಳಿಗ್ಗೆ 5:45ಕ್ಕೆ ಟ್ವೀಟ್ ಮಾಡಿತ್ತು. ಕಳೆದ ತಿಂಗಳವರೆಗೂ ಟ್ವೀಟ್ ಇತ್ತು. ಆದ್ರೆ ಈಗ ಇಡೀ ಜಗತ್ತಿನಲ್ಲಿಯೇ ಕೊರೋನಾ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿರೋ ಹಿನ್ನೆಲೆ ಟ್ವೀಟ್ ಡಿಲೀಟ್ ಮಾಡಿದೆ. ಆ ಒಂದು ಗುಹೆಯಿಂದ ಪರೀಕ್ಷೆಗೆ ಎಂದು ತೆಗೆದುಕೊಂಡು ಬಂದಿದ್ದ ಬಾವಲಿ, ಅದರಲ್ಲಿರೋ ವೈರಸ್
ಆ ವೈರಸ್ ಅನ್ನು ಹಂದಿಗೆ ಚುಚ್ಚಿ ಆ ಹಂದಿ ಮೇಲೆ ವೈರಸ್ ಯಾವ ರೀತಿ ಪ್ರಯೋಗ ಮಾಡುತ್ತೆ, ಅದರ ದೇಹದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಅಲ್ಲಿವರೆಗೂ ನೋಡೋದು ಓಕೆ. ಇದು ವೈರಾಲಜಿ ಸಂಸ್ಥೆಯಲ್ಲಿ ನಡೆಯೋ ಸಾಮಾನ್ಯ ಪ್ರಕ್ರಿಯೆ. ಆದ್ರೆ ಮುಂದೆ ಆ ಹಂದಿ ಬಾವಲಿಯನ್ನು ಸರಿಯಾಗಿ ವಿಲೇವಾರಿ ಮಾಡದೇ ಇದ್ದಿದ್ಯಾಕೆ? ನಿಜವಾಗ್ಲೂ ಆ ಪ್ರಾಣಿಯನ್ನ ವೆಟ್ ಮಾರ್ಕೆಟ್ಗೆ ಮಾರಿದ್ರ? ವೈರಸ್ ಇರೋ ಹಂದಿ ಬಾವಲಿನ ಮಾರಿದ್ಯಾಕೆ? ಇಂತಹ ಪ್ರಯೋಗಾಲಯಕ್ಕೆ ಅಮೆರಿಕ ಬಂಡವಾಳ ಹೂಡಿದ್ಯಾಕೆ? ಹೀಗೆ ಕೊರೋನಾ ಸುತ್ತ ಉತ್ತರ ಸಿಗದ ಹಲವು ಪ್ರಶ್ನೆಗಳು ಗಿರಿಕಿ ಹೊಡಿತಾನೆ ಇವೆ. ಹಾಗಾದ್ರೆ ಕೊರೋನಾ ಜನ್ಮಸ್ಥಳ ವುಹಾನ್ನಲ್ಲಿಯೇ ಹುಟ್ಟಿಕೊಂಡಿದ್ದ ಸಾರ್ಸ್ ವೈರಸ್ ಜಗತ್ತಿನ ಜೊತೆ ಪ್ರತಿ ಬಾರಿ ಈ ರೀತಿ ಕಣ್ಣ ಮುಚ್ಚಾಲೆ ಆಡೋದ್ಯಾಕೆ ಚೀನಾ? ಏನಿದರ ಅಸಲಿಯತ್ತು? ಆ ಸ್ಟೋರಿ ನಿಮ್ಮ ಮುಂದೆ. ಕೊರೋನಾ ವಿಚಾರದಲ್ಲಿ ಚೀನಾ ಮೇಲೆ ಅನುಮಾನ ಮೂಡೋದಕ್ಕೂ ಹಲವು ಕಾರಣಗಳಿವೆ. ಕೆಂಪು ರಾಷ್ಟ್ರ ಇದೇ ಮೊದಲ ಬಾರಿಗೆ ಈ ರೀತಿ ಎಡವಟ್ಟು ಮಾಡ್ತಿಲ್ಲ. ಈ ಹಿಂದೆ 2002ರಲ್ಲಿ ಸಾರ್ಸ್ ಕಾಣಿಸಿಕೊಂಡಾಗ ಚೀನಾ ಆಗ್ಲೂ ಈ ವಿಚಾರವನ್ನು ಮುಚ್ಚಿಟ್ಟಿತ್ತು. ಇದು ಸಾಮಾನ್ಯ ವೈರಸ್ ಅನ್ನೋ ರೀತಿಯಲ್ಲೇ ವರ್ತಿಸಿತ್ತು. ಆದ್ರೆ ಯಾವಾಗ ವಿದೇಶಗಳಿಗೆ ಹರಡೋಕೆ ಶುರುವಾಯಿತೋ ಆಗ ಸತ್ಯವನ್ನು ಒಪ್ಪಿಕೊಡ್ತು. ಈಗಲೂ ಕೆಲ ವಿಜ್ಞಾನಿಗಳು ಯಾವುದೋ ಪ್ರಾಣಿಯಿಂದಾನೋ ಪಕ್ಷಿಯಿಂದಾನೋ ಕೊರೋನಾ ವೈರಸ್ ಹರಡಿಲ್ಲ, ಜೈವಿಕ ಅಸ್ತ್ರವನ್ನು ಪರೀಕ್ಷೆ ಮಾಡುತ್ತಿದ್ದಾಗ ಹೇಗೋ ಸೋರಿಕೆಯಾಗಿ ಈಗ ಜಗತ್ತಿಗೆ ಹರಡುತ್ತಿದೆ ಅಂತಾನೆ ವಾದ ಮಂಡಿಸ್ತಾರೆ. ಇನ್ನೊಂದು ಕಡೆ ಇಷ್ಟೆಲ್ಲ ಆದ್ರೂ ಎಚ್ಚೆತ್ತುಕೊಳ್ಳದ ಡ್ರ್ಯಾಗನ್ ರಾಷ್ಟ್ರ ಮತ್ತೆ ತನ್ನ ಹಳೆ ವರಸೆ ಮುಂದುವರಿಸಿದೆ. ಕೊರೋನಾ ಹಾಟ್ಸ್ಪಾಟ್ ಆಗಿರೋ ವುಹಾನ್ ಮಾರುಕಟ್ಟೆಯನ್ನ ಮತ್ತೆ ಓಪನ್ ಮಾಡಿದೆ. ಮಾರುಕಟ್ಟೆ ಹತ್ತಿರದಲ್ಲೇ 1500 ವೈರಾಣು ಸಂಸ್ಥೆ ಇದ್ದು ಯಾವಾಗಲೂ ವೈರಸ್ ಬಗ್ಗೆ ಸಂಶೋಧನೆ ನಡೀತಾನೆ ಇರೋದ್ರಿಂದ ಮುಂದೆ ಯಾವ ಅನಾಹುತ ಆಗುತ್ತೋ ಅಂತ ಊಹಿಸೋದು ಕಷ್ಟ. ಇಡೀ ಜಗತ್ತೇ ಕೊರೋನಾ ಚಕ್ರ ವ್ಯೂಹದಲ್ಲಿ ಸಿಲುಕಿದೆ. ಇದಕ್ಕೆ ಚೀನಾನೇ ಕಾರಣ ಅಂತ ಅನೇಕರು ವಾದ ಮಂಡಿಸಿದ್ರು. ಈಗ ಇನ್ನೂ ಆತಂಕಕಾರಿ ವಿಚಾರ ಅಂದ್ರೆ ಅಮೆರಿಕ ಕೂಡ ಈ ವಿನಾಶಕಾರಿ ವೈರಸ್ ಸೃಷ್ಟಿ ಹಿಂದೆ ಕೈ ಜೋಡಿಸಿದೆ ಅಂತ ಹೇಳಲಾಗ್ತಿದೆ. ಚೀನಾ ತನ್ನ ಬದ್ಧವೈರಿ ಅಂತ ಹೇಳ್ತಾನೆ ದೊಡ್ಡಣ್ಣ ಜಗತ್ತಿನ ಕಣ್ಣಿಗೆ ಮಣ್ಣೆರ್ತ ಉಭಯ ದೇಶಗಳೂ ಸೇರಿ ಕೊರೋನಾ ಎಂಬ ಡೇಂಜರಸ್ ವೈರಸ್ ಅನ್ನ ಜಗತ್ತಿಗೆ ಬಿಟ್ವ. ಆದ್ರೆ ಇದೇ ಕೊರೋನಾ ಅಮೆರಿಕಕ್ಕೆ ತಿರುಗಿ ಪ್ರಹಾರ ಮಾಡ್ತಾ ಎನ್ನುವ ಹಲವು ಅನುಮಾನದ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಯಾಕಂದ್ರೆ ಇದೇ ಕೊರೋನಾದಿಂದಲೇ ಅತಿ ಹೆಚ್ಚು ಸಾವು ನೋವು ಅನುಭವಿಸ್ತಾ ಇರೋ ದೇಶ ಅಂದ್ರೆ ಅದು ಅಮೆರಿಕ ಅನ್ನೋದನ್ನು ಮರೆಯುವಂತಿಲ್ಲ. ಹೀಗಾಗಿ ಕೊರೋನಾ ಹರಡಿದ್ ಹೇಗೆ? ಯಾವ ಮೂಲದಿಂದ ಮೊದಲು ಮನುಷ್ಯನಿಗೆ ಈ ವೈರಸ್ ಹರಡಿತು? ಯಾರ್ಯಾರ ಕೈವಾಡ ಇದೆ? ಅಥವಾ ಇದು ಸ್ವಾಭಾವಿಕವಾಗಿ ಹರಡಿದ ವೈರಸ್ಸಾ? ಎಲ್ಲ ಪ್ರಶ್ನೆಗಳಿಗೆ ನಿಖರ ಉತ್ತರ ಇನ್ನೂ ಸಿಕ್ಕಿಲ್ಲ. ಕೊರೋನಾ ವೈರಸ್ ಮೊದಲು ಎಲ್ಲಿಂದ ಬಂತು, ಎಲ್ಲಿಗೆ ಬಂತು, ಯಾರಿಂದ ಯಾರಿಗೆ ಹೇಗ್ ಹರಡ್ತು, ಏನಿದರ ರಹಸ್ಯ? ಸದ್ಯಕ್ಕೆ ಈ ಎಲ್ಲ ಪ್ರಶ್ನೆಗೂ ನಿಖರವಾದ ಉತ್ತರವಿಲ್ಲ. ಹೀಗಾಗಿ ಯಾವ ದೇಶದ ಮೇಲೂ ಆರೋಪವನ್ನ ಹೊರಿಸುವಂತಿಲ್ಲ. ಆದ್ರೆ ಒಂದಲ್ಲ ಒಂದು ದಿನ ಕೊರೋನಾ ಹರಡೋಕೆ ಕಾರಣ ಯಾರು ಅನ್ನುವ ರಹಸ್ಯ ಅಂತೂ ಬಯಲಾಗೇ ಆಗತ್ತೆ. ಅಲ್ಲಿವರೆಗೂ ಕಾಯ್ಬೇಕಷ್ಟೇ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.